ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ನಡೆದ ಪ್ರಕರಣ ಸತೀಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥವ್ರು ಒಬ್ಬ ಇಸ್ಲಾಂನ ವಿರುದ್ಧವಾಗಿ ಪ್ರವಾದಿಯವರ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನ ವಾಟ್ಸಪ್ ಅಲ್ಲಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ 10:30 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. 10:30 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ ಅವರ ಮೇಲೆ FIR ಆಗೋದು ರಾತ್ರಿ 10 ಗಂಟೆಗೆ. ಅಂದ್ರೆ ಆ ಡಿಲೇ ಏನಾಯ್ತು ಸ್ಟೇಷನ್ ಕರ್ಕೊಂಡು ಅದಾಗಿರ್ತದೆ ಇದಕ್ಕೆ ಮೂಲವಾದಂತ ಒಂದು ಕಾರಣ. ಇಮಿಡಿಯೇಟ್ ಆಗಿ ಇದು ಬಂದ ತಕ್ಷಣ ಕಾನೂನಿನ ಪ್ರಕಾರ ಅವರು ಏನು ಡೆರೋಗೇಟರಿ ಇತ್ತು, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ತಗೊಂಡ್ಬೇಕಾಗಿತ್ತು. ಯಾವಾಗ ಡಿಲೇ ಆಯ್ತು ಆಗ ಜನರಲ್ ಏನಾಯ್ತು, ಸ್ಟೇಷನ್ ಅಲ್ಲಿ ಇವ್ರೇನೋ ಸೆಟ್ಟಿಂಗ್ ಮಾಡಿ ಇವ್ರನ್ನ ಕೈ ಬಿಟ್ಬಿಡ್ತಾರೆ ಅನ್ನೋಂತ ಕಾರಣಕ್ಕೆ ಅಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿರುವಂತದ್ದು. ಇದರಲ್ಲಿ ಮೇಜರ್ ಆಗಿ ಮಿಸ್ಟೇಕ್ ಆಗಿದ್ದು, ನಾವು DJ-ಹಳ್ಳಿ KG-ಹಳ್ಳಿ ಇದಲ್ಲೂ ಕೂಡ ನೋಡಿದ್ರೆ ಬೇರೆ ಬೇರೆ ಕಡೆ ಇದೇ ಆಗಿರ್ತದೆ. ಯಾವಾಗ ಈ ರೀತಿ ಡೆರೋಗೇಟರಿ ಯಾವುದೇ ಧರ್ಮದ ಬಗ್ಗೆ ಡೆರೋಗೇಟರಿ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರೆ ಇದೇನು ಸ್ಪ್ರೆಡ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅರೆಸ್ಟ್ ಮಾಡ್ಬೇಕು, FIR ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು, ಆ ನಂತರ ಒಂದು ಸ್ಟೇಟ್ಮೆಂಟ್ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ರೆ ಇದು ಹೋಗ್ತದೆ. ಆ ಡಿಲೇ ಏನಿದೆ ಸ್ಟೇಷನ್ ಅಲ್ಲಿ ಆರೋಪಿನ ಕೂರಿಸ್ಕೊಂಡು ಏನು ಡಿಲೇ ಆಯ್ತು, ಆ ಕಾರಣಕ್ಕೆ ಈ ಪ್ರತಿಭಟನೆ ಈ ರೀತಿ ಘಟನೆಗಳಾಗಿದೆ. ಮಜಿದವ್ರೆ, ಈಗ ನೀವು ಆ ಜಾಗದಲ್ಲಿ ಹೋಗಿರ್ತೀರಾ, ಎಲ್ಲಾರ್ಗು ಶಾಂತಿಯಾಗಿರಿ, ಇದೆಲ್ಲ ನಾವು ಮಾಡೋದ್ ಬೇಡ ಅಂತ ನೀವ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿದ್ಮೇಲೆ ಅಲ್ಲಿ ಒಬ್ರು ಮೌಲ್ವಿ ಸಾಬ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಕೈಗೆ ಮೈಕ್ ಸಿಕ್ಕಿದ ತಕ್ಷಣ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಆ ಮೌಲ್ವಿ ಸಾಬ್ರು ಹಿನ್ನೆಲೆ SDP ಅವ್ರ ಜೊತೆ ಇರೋರು, ಅವರು ಕೇರಳದಿಂದ ಬಂದವರು SDP ಅವರು ಅಂತ ಒಂದು ಹೇಳಿಕೆ ಇದೆ ಸರ್. ಇದಕ್ಕೆ ನೋಡಿ, ಒಂದು ಸ್ಪಷ್ಟಪಡಿಸ್ತೀನಿ. ಆ ಮೌಲ್ವಿ ಸಾಬ್ ಮಾತಾಡಿದ್ದು ನಾವು ಹೋಗೋದಕ್ಕಿಂತ ಮುಂಚೆ, ನಾವು ಆಗ ಹೋಗಿರ್ಲಿಲ್ಲ. ನಾವು ಹೋಗೋದಕ್ಕಿಂತ ಮುಂಚೆ ಅವ್ರು ಮಾತಾಡಿ ಹೋಗಿದ್ರು. ಆ ನಂತರ ಆಗಿರ್ತದೆ ನಮ್ಗೆ ಮೆಸೇಜ್ ಬಂದು ನಾವು ಹೋಗಿ ಅಲ್ಲಿ ಎಲ್ಲವನ್ನು ಸಮಾಧಾನ ಮಾಡಿದ್ರು. ಆ ಮೌಲ್ವಿ ಸಾಬ್ ಕೇರಳದವರಲ್ಲ, ಆ ಮೌಲ್ವಿ ಸಾಬ್ ಮೈಸೂರಿನವರೇ ಆಗಿದ್ದಾರೆ, ಮೈಸೂರವ್ರಿಗೆ ಸೇರಿದಂತ. ಅವರು ಪ್ರಚೋದನೆ ಮಾಡಿದ್ರು ಅಂತಲ್ಲ, ಅವರು ಪ್ರವಾದಿಯವರ ಬಗ್ಗೆ ಈ ರೀತಿ ಅನ್ಯಾಯ ಮಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಒಂದು ಮೀಡಿಯಾಗಳಲ್ಲಿ ತಪ್ಪು ಕಲ್ಪನೆ ಅವರ ಪ್ರಚೋದನೆಯಿಂದ ಆದ್ರು ಅಂತ ಹೇಳ್ಕೊಂಡು. ಪ್ರಚೋದನೆ ಆಗಿದ್ದು RSS ಕಾರ್ಯಕರ್ತನಿಂದ ಪ್ರಚೋದನೆ ಆಯ್ತು ಈ ರೀತಿಯ ಒಂದು ಪೋಸ್ಟ್ ಹಾಕೋದ್ರ ಮೂಲಕ, ಹೊರತು ಈ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ರ ಅವಶ್ಯಕತೆ ಇರಲಿಲ್ಲ. ಆ ಮೌಲ್ವಿ ಸಾಬ್ ಆ ರೀತಿ ಅಲ್ಲಿ ಒಂದು ಭಾಷಣ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ನಮ್ಮ ನಿಲುವನ್ನ ನಾವು ಹೇಳಿದ್ದೇವೆ. ಸರ್, ಹಾಗಾದ್ರೆ ಮೌಲ್ವಿ ಸಾಬ್ರು ಮಾಡಿದ ಭಾಷಣನ ನೀವು ಖಂಡಿಸ್ತೀರಾ ಸರ್? ನೋಡಿ, ನಾನು ಖಂಡಿಸ್ತೀನಿ ಅಂತಲ್ಲ, ನಾನು ಹೇಳ್ತಾ ಇರೋದೇನಂತಂದ್ರೆ ಅಲ್ಲಿ ಅವಶ್ಯಕತೆ ಇರಲಿಲ್ಲ. ಆ ಭಾಷಣ ಆ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತೇಳಿ. ಅವರು ಪ್ರವಾದಿ ಪ್ರೇಮದ ಬಗ್ಗೆ ಮಾತಾಡಿರುವಂತದ್ದು. ಅವ್ರು ಯಾರನ್ನು ಕಲ್ಲೊಡಿರಿ ಅಥವಾ ಇನ್ನೊಂದು ಮಾಡಿ ಅಂತ ಹೇಳಿ ಅವ್ರು ಖಂಡಿತ ಅವ್ರು ಹೇಳಿಲ್ಲ. ಇನ್ನು ವಿಚಿತ್ರವಾದಂತ ವರದಿಗಳು ಬರ್ತಾ ಇದೆ. ಆ ರೀತಿ ವರದಿಗಳೇನಿಲ್ಲ. 1:30 ಗಂಟೆಗೆ ನಾವೇನಿದ್ವಿ, ನಾವೆಲ್ಲ ನಾಯಕರು ಅಥವಾ ಪೊಲೀಸ್ ಸಮ್ಮುಖದಲ್ಲಿ DCP ಅವರ ಎಲ್ಲವೂ ಕೂಡ ಸಮಾಧಾನ ಆಗಿ ಹೋಗಿದೆ. ಎಲ್ಲ ಸಮಾಧಾನ ಆಗಿ ಎಲ್ಲವೂ ಶಾಂತವಾಗಿದೆ. ಮತ್ತೆ ಇವ್ರು ಹೇಳುವ ರೀತಿಯಲ್ಲಿ ಮತ್ತಿನ್ನೊಂದೇನಂದ್ರೆ ಈ ಕೇಸ್ನಲ್ಲಿ 1,000 ಮಂದಿ ಮೇಲೆ FIR ಮಾಡಿದ್ರೆ ಇದು ಖಂಡಿತ ಅಕ್ಷಮ್ಯ. 1,000 ಮಂದಿ ಯಾರು ಕಲ್ಲು ಹೊಡೆದಿಲ್ಲ. ಕಲ್ಲು ಒಂದು 20-30 ಜನ ಕಲ್ಲು ಹೊಡೆದಿರ್ತಾರೆ. ಅದಕ್ಕಾಗಿ ಇಡೀ 1,000 ಜನರನ್ನ, ಇಡೀ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು, ಉದಯಗಿರಿನ ಟಾರ್ಗೆಟ್ ಮಾಡೋದು, ಶಾಂತಿನಗರವನ್ನ ಟಾರ್ಗೆಟ್ ಮಾಡುವಂತದ್ದು, ಇದು ಒಂದು ಇಸ್ಲಾಮೋಫೋಬಿಯಾ ಒಂದು ಆಗಿರ್ತದೆ. ಮೊನ್ನೆ ಸಂಗ್ರಾಮ್ ಸಿಂಗ್ ಅನ್ನುವಂತ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡೋದು ನೋಡಿದೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆಮ್ ಆದ್ಮಿ ಪಾರ್ಟಿ ಲೀಡರ್ದು ಏನಿದಾರೆ ಅವ್ರದ್ದು ಫಾದರ್, ಅವರು ಸಂಗ್ರಾಮ್ ಸಿಂಗ್ ಅವರು ರಿಟೈರ್ಡ್ DCP, ಅವರು ಒಂದು ರೀತಿಯ ಮುಸ್ಲಿಂ ವಿರೋಧಿಯಾಗಿ ಅಲ್ಲಿ ಏರಿಯಾ ಸರಿ ಇಲ್ಲ, ಕಾನೂನು ಒಂದು ರೀತಿಯ ಪ್ರಚೋದನೆ ಮಾಡುವಂತ ಕೆಲಸ ಮಾಡಿದ್ರು. ಈ ರೀತಿ ಮಾಡಬಾರ್ದು. ಅಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ, ಅಲ್ಲಿ ಕಾನೂನು ಸಿಸ್ಟಮ್ ಇದೆ, ಎಲ್ಲವೂ ಕೂಡ ನಡೀತಾ ಇದೆ. ಈ ರೀತಿ ಎಲ್ಲೋ ಕೂತ್ಕೊಂಡು ವಿಚಿತ್ರ ಹೇಳಿಕೆಗಳನ್ನ ಪಡೆಯುವಂತದ್ದು ಸರಿಯಲ್ಲ ಅಂತೇಳಿ ನಾನು ಹೇಳ್ತೇನೆ. ಸರ್, ಅದು ನಿಮ್ ಕ್ಷೇತ್ರ ಇರೋದ್ರಿಂದ ಈಗ ಅರೆಸ್ಟ್ ಆಗಿರೋ ಮಕ್ಳಿಗೋಸ್ಕರ ನೀವೇನಾದ್ರೂ ಲಾಯರ್ಗಳಿಗೆ ನೋಡಿ, ನಾವು ಬಹಳ ಸ್ಪಷ್ಟವಾಗಿ ನಾವು ಏನ್ ಹೇಳಿದ್ವಿ, ಯಾರು ತಪ್ಪು ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮಗೊಳ್ಳೋದ್ರಲ್ಲಿ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ನಿಮಗೆ ಸ್ಪಷ್ಟವಾಗಿ CCTV ಫುಟೇಜ್ ಅಲ್ಲಿ ಕಲ್ಲು ಹೊಡೆಯುವ ಸೀನ್ ಇದ್ರೆ ನೀವು ಅವ್ರನ್ನ ಮೇಲೆ ಕ್ರಮ, ಆದ್ರೆ ಯಾವುದೇ ಒಬ್ಬ ಅಮಾಯಕನನ್ನ ನೀವು ಅರೆಸ್ಟ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅನ್ನೋಂಥದ್ದು ಎಲ್ಲಾ ನಾಯಕರುಗಳು ಕೂಡ ನಮ್ಮ ಮನವಿ ಅದೇ ಇರುವಂತದ್ದು. ಮತ್ತು ಇನ್ನು ಯಾರು ಅರೆಸ್ಟ್ ಆಗಿದ್ದಾರೆ ಅವರ ಪೋಷಕರು ಬಂದು ಅಪ್ರೋಚ್ ಮಾಡಿದ್ರೆ ಅವರಿಗೆ ನಾವು ಕಾನೂನಿನ ಸಲಹೆಯನ್ನ ಕೊಡ್ತೀವಿ. ಯಾವ ರೀತಿ ಮಾಡ್ಬೋದು, ಏನ್ ರೀತಿ ಮಾಡ್ಬೋದು. ಯಾಕಂದ್ರೆ ಯಾರೋ ಮಕ್ಕಳು ಮಾಡಿರ್ತಾರೆ, ಅದರ ಅನುಭವಿಸೋದು ಅವ್ರ ತಂದೆ ತಾಯಿ. ಆ ಪೇರೆಂಟ್ಸ್ಗೆ, ಅವರ ಪೋಷಕರಿಗೆ ಬೇಕಾದಂತ ಸಲಹೆ ಸೂಚನೆಗಳನ್ನ ನಾವು ಖಂಡಿತ ಕೊಡ್ತೇವೆ. ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಸರ್, ಹೆಣ್ಮಕ್ಳು ಸ್ಟೇಷನ್ ಹತ್ರ ನಿಂತ್ಕೊಂಡು ಗೊಳ್ಳುವಂತ ಇದೇ ದೃಶ್ಯಗಳು ನಾವು KG-ಹಳ್ಳಿ DJ-ಹಳ್ಳಿ ಪ್ರಕರಣದಲ್ಲೂ ಈ ತರ ಜನಗಳಲ್ಲಿ ಕಷ್ಟ ಬಿದ್ದಿರೋದು ಅವ್ರ ತಂದೆ ತಾಯಿಗಳು ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ? ಖಂಡಿತವಾಗ್ಲೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಾನೇ ಹೇಳುವಂತದ್ದು, ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಅಳೋದ್ರಿಂದ ಏನೋ ಅವ್ರ ಪ್ರಯೋಜನ ಆಗೋದಿಲ್ಲ.
ಏನು ಅವ್ರನ್ನ ಕಾನೂನು ಪ್ರಕಾರ ನೀವು ಕೇಳ್ಬೇಕಾಗಿರೋದಿಷ್ಟೇ, ಪೊಲೀಸ್ ಅವರು ಮಾಡ್ಬೇಕಾಗಿರೋದಿಷ್ಟೇ, ಅವರು ಸ್ಟೇಷನ್ಗೆ ಬಂದಾಗ ಅವ್ರಿಗೆ ವಿಡಿಯೋ ತೋರಿಸ್ಕೊಡಿ, ಅವರ ಮಕ್ಕಳು ಈ ರೀತಿ ಮಾಡಿದ್ದಾರೆ ಅಂತ ಕಾನೂನು ಕ್ರಮ ವಿಡಿಯೋ ತೋರಿಸ್ಕೊಡಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ಆನಂತರ ಕಾನೂನು ಪ್ರಕ್ರಿಯೆ ಮೂಲಕ ಅವರ ಮಕ್ಕಳನ್ನ ಅವ್ರು ರಿಲೀಸ್ ಮಾಡಿಸ್ಕೊಳ್ಬಹುದು.